ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿಯಿಂದ ಹೋರಾಟ. ಬೆಂಗಳೂರು ನಾಗರಿಕರ ಹಿತಕ್ಕಾಗಿ ಈ ಒಂದು ಹೋರಾಟ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಬೆಂಗಳೂರು ಉತ್ತರ ಹಾಗೂ ದಕ್ಷಿಣ ಜಿಲ್ಲಾ ಸಮಿತಿಯಿಂದ ಹೋರಾಟ. ಬೆಂಗಳೂರು ನಾಗರಿಕ ಹಿತಕ್ಕಾಗಿ ಹೋರಾಟ. ನೀರಿನ ಖಾಸಗೀಕರಣ ವಿರೋಧಿಸಿ ತೀವ್ರ ಆಕ್ರೋಶ. ಭಾರತದ ಕಮ್ಯುನಿಸ್ಟ್ ಪಕ್ಷದಿಂದ ಹೋರಾಟ. ನೀರಿನ ಸಮಸ್ಯೆ ಪರಿಹರಿಸಲಿಕ್ಕೆ ಸರ್ಕಾರ ವಿಫಲವಾಗಿದೆ. ಕೆರೆಗಳ ಸಂರಕ್ಷತೆ ಇಲ್ಲ ಹಾಗೂ ಪುನರ್ಜೀವನದ ಆಗ್ರಹವನ್ನ ಮಾಡ್ತಾ ಇದ್ದ. ಅಕ್ರಮ ಬೋರ್ವೆಲ್ಗಳಿಗೆ ಬ್ರೇಕ್ ಹಾಕುವಂತೆ ಆಗ್ರಹ. ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಆಗ್ರಹ. ಈಗ ಸರಿಯಾದ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ ಅಂತ ಅಂದಮೇಲೆ ನೀರಿನ ಹಾಹಾಕಾರ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಕಂಡಲ್ಲಿ ಬೋರ್ವೆಲ್ಗಳನ್ನು ಹಾಕ್ತಾರೆ. ಅದು ಕೂಡ ಯಾವುದೇ ಪರ್ಮಿಷನ್ ತೆಗೆದುಕೊಂಡಿರೋದಿಲ್ಲ. ಆ ರೀತಿಯಾಗಿರುವಂತಹ ಒಂದು ಕಡೆಯಲ್ಲೆಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕು ಸರ್ಕಾರ. ಹಾಗೆ ಸರ್ಕಾರ ಕೆರೆಯನ್ನ ಹೂಳೆತ್ತುವಂಥ ಕೆಲಸಗಳನ್ನ ಮಾಡಬೇಕು. ಕೆರೆಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಅದು ತಿಳ್ಕೊಂಡು ಆ ಕೆರೆಯ ಪ್ರಾಬ್ಲಮ್ಗಳನ್ನ ನಿವಾರಣೆ ಮಾಡಬೇಕು. ಅಲ್ಲಿವರೆಗೂ ಕೂಡ ಹೋರಾಟಗಳು ಹೀಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿ ನೀರಿನ ಖಾಸಗೀಕರಣವನ್ನ ವಿರೋಧಿಸಿ ತೀವ್ರ ಆಕ್ರೋಶವನ್ನ ಹೊರಹಾಕಿ ಸಾಕಷ್ಟು ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ನಡೆದಿತ್ತು. ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿಯಿಂದ ಹೋರಾಟವನ್ನ ಮಾಡಲಾಗಿತ್ತು. ಬೆಂಗಳೂರಿನ ನಾಗರಿಕರ ಹಿತಕ್ಕಾಗಿ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದ್ದು, ನೀರಿನ ಖಾಸಗೀಕರಣವನ್ನ ವಿರೋಧಿಸಿ ತೀವ್ರ ಆಕ್ರೋಶವನ್ನ ಹೊರಹಾಕಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಈ ಒಂದು ಹೋರಾಟ ನಡೆಸಲಾಗಿತ್ತು. ನೀರಿನ ಸಮಸ್ಯೆ ಪರಿಹರಿಸಲಿಕ್ಕೆ ಸರ್ಕಾರ ವಿಫಲವಾಗಿದೆ. ಕೆರೆಗಳ ಸುರಕ್ಷತೆ ಮತ್ತು ಪುನರ್ಜೀವನಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಅಕ್ರಮ ಬೋರ್ವೆಲ್ಗಳಿಗೆ ಬ್ರೇಕ್ ಹಾಕುವಂತೆ ಆಗ್ರಹಿಸಲಾಗಿದೆ. ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಹೇಳಿ ಬೆಂಗಳೂರಿನ ಜನಕ್ಕಾಗಿ ಈ ರೀತಿಯಾಗಿರುವಂತಹ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಪ್ರಜಾಪ್ರಭುತ್ವ ಹಕ್ಕುಗಳನ್ನ ದಮನ ಮಾಡ್ತಾ ಇರುವಾಗ ನಮ್ಮ ಆಕ್ರೋಶಗಳು ಇವೆಲ್ಲವುಗಳ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಕೇಳದೆ ಇದ್ರೆ ಬೆಳಗಾದ್ರೆ ಬರ್ತದೆ. BBMP ಚುನಾವಣೆ ಆಗ್ಬೇಕಾಗಿತ್ತು ಆಗಸ್ಟ್ ಒಳಗೆ, ಮತ್ತೀಗ ಮುಂದೂಡಕ್ಕೆ ಹೇಳಿ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಆದ್ರೆ ಇವತ್ತಲ್ಲ ನಾಳೆ ಚುನಾವಣೆ ಆಗ್ಲೇಬೇಕು. ಆ ಚುನಾವಣೆ ಆಗುವಾಗ ಆ ಚುನಾವಣೆಯಲ್ಲಿ ಜನರ ಧ್ವನಿಯನ್ನ GBAನೋ BBMPನೋ ನೀವು ಏನಾದ್ರೂ ಕರ್ಕೊಳ್ಳಿ, ಅಲ್ಲಿ ಜನರ ಧ್ವನಿಯನ್ನ ಎತ್ತುವಂತಹ ಸಶಕ್ತ CPM ಪಕ್ಷದ ಕ್ಯಾಂಡಿಡೇಟ್ಗಳನ್ನ ನಾವು ಗೆಲ್ಲಿಸ್ತೀವಿ. ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ನಾವು ಹೇಳಿದ್ದನ್ನ ಕೇಳುವ ಸರ್ಕಾರವನ್ನ ತರ್ತೀವಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ BJP ಸರ್ಕಾರವನ್ನ ನಾವು ಕೆಳಗಿಳಿಸ್ತೀವಿ ಮತ್ತು ಬರುವ ಸರ್ಕಾರ ನಾವು ಹೇಳಿದ ಹಾಗೆ, ನಾವು ಅಂದ್ರೆ ವ್ಯಕ್ತಿಗಳಲ್ಲ, ದುಡಿಯುವ ವರ್ಗದ ಪರವಾಗಿ ಮಾತನಾಡುವಂತಹ ಸರ್ಕಾರವನ್ನ ನಾವು ತರ್ತೀವಿ ಅನ್ನುವ ತೀರ್ಮಾನ ನಾವು ಮಾಡಿದ್ರೆ ಜನರ 8 ಎಕರೆ ಹಂಗೆ ಉಳಿದಿರ್ತದೆ, ಕೈಗಾರಿಕೆ ಆಗಿರಲ್ಲ. ಆಮೇಲೆ ಒಂದು ದಿವಸ ಫ್ಯಾಕ್ಟ್ರಿ ಮುಚ್ಕೊಂಡು ಅದನ್ನ ಒಳ್ಳೆ ದುಡ್ಡು ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ಹೊಟ್ಟೋಗ್ತಾನೆ ದೊಡ್ಡ ಮಾಲೀಕ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.